ಇದರಿಂದ ಬೇಸತ್ತವರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಇಂದಿನಿಂದ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಅನ್ನ ಜಾರಿಯಾಗ್ತಾ ಇದ್ದು ಇದರ ಉಪಯೋಗವನ್ನ ಜನರು ಪಡೆದುಕೊಳ್ಳಬಹುದಾಗಿದೆ. ಹೌದು, ಕೇಂದ್ರ ಸಾರಿಗೆ ಹಾಗೂ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಕೆಲ ದಿನಗಳ ಹಿಂದೆಯಷ್ಟೇ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಯೋಜನೆಯನ್ನ ಘೋಷಿಸಿದ್ರು. ಅದು ಇಂದಿನಿಂದ ಶುರುವಾಗಿದ್ದು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇತಿಹಾಸದಲ್ಲಿಯೇ ಒಂದು ಕ್ರಾಂತಿಕಾರಕ ಯೋಜನೆಯಾಗಿದೆ. ಇನ್ನು ಈ ಯೋಜನೆಯಲ್ಲಿ ಇನ್ನು ಮುಂದೆ ವರ್ಷಕ್ಕೊಮ್ಮೆ ಹಣವನ್ನ ಪಾವತಿಸಿ ಚಿಂತೆ ಇಲ್ಲದೆ ಹೆದ್ದಾರಿಯಲ್ಲಿ ಪ್ರಯಾಣಿಸಬಹುದಾಗಿದೆ. ಇನ್ನು ವಾರ್ಷಿಕ ಪಾಸ್ ಯೋಜನೆ ಅಂತ ಹೇಳಿದ್ರೆ ಇದು ಫಾಸ್ಟ್ಯಾಗ್ ಮೇಲೆ ಆಕ್ಟಿವ್ ಮಾಡಬಹುದಾದಂತಹ ವಾರ್ಷಿಕ ಯೋಜನೆಯಾಗಿದೆ. ಇದರಲ್ಲಿ 3,000 ನೀಡಿ ಒಮ್ಮೆ ಟೋಲ್ ಪಾಸ್ ಅನ್ನ ಪಡ್ಕೊಂಡ್ರೆ 1 ವರ್ಷದವರೆಗೆ ಅಥವಾ 200 ಟ್ರಿಪ್ಗಳವರೆಗೆ ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಷ್ಟ್ರೀಯ ಎಕ್ಸ್ಪ್ರೆಸ್ ವೇ ಟೋಲ್ ಪ್ಲಾಜಾಗಳಲ್ಲಿ ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ಸಂಚರಿಸಬಹುದು. ಇನ್ನು ಈ ಪಾಸ್ ಅನ್ನ ಪಡೆಯಲು ರಾಜಮಾರ್ಗ್ ಯಾತ್ರಾ ಅಥವಾ ಮೊಬೈಲ್ ಆಪ್ ಅಥವಾ NHAA ಅಧಿಕೃತ ವೆಬ್ಸೈಟ್ ಮೂಲಕ ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು. ಇದರಲ್ಲಿ ನಿಮ್ಮ ವಾಹನ ಮತ್ತು ಫಾಸ್ಟ್ಯಾಗ್ನ ಅರ್ಹತೆಯನ್ನ ಪರಿಶೀಲಿಸಿದಂತ ನಂತರ 2025 ಹಾಗೂ 26ನೇ ಸಾಲಿಗೆ 3,000 ಹಣವನ್ನ ಪಾವತಿಸಬೇಕು. ಇನ್ನು ಹಣ ಪಾವತಿಯಾದಂತಹ ಕೇವಲ 2 ಗಂಟೆಯಲ್ಲಿ ನಿಮ್ಮ ಪಾಸ್ ಆಕ್ಟಿವ್ ಆಗುತ್ತೆ. ಇನ್ನು ಟೋಲ್ ಪಾಸ್ ತೆಗೆದುಕೊಳ್ಳಲು ಹೊಸ ಫಾಸ್ಟ್ಯಾಗ್ ಬೇಕಾಗಿಲ್ಲ. ನಿಮ್ಮ ಅಸ್ತಿತ್ವದಲ್ಲಿರತಕ್ಕಂತಹ ಫಾಸ್ಟ್ಯಾಗ್ ಬೆಲೆಯೇ ಈ ವಾರ್ಷಿಕ ಪಾಸ್ ಅನ್ನ ಆಕ್ಟಿವ್ ಮಾಡಬಹುದಾಗಿದೆ. ಆದರೆ ನಿಮ್ಮ ಫಾಸ್ಟ್ಯಾಗ್ ವಾಹನದ ನೋಂದಣಿ ಸಂಖ್ಯೆಗೆ ಲಿಂಕ್ ಆಗಿರಬೇಕು ಮತ್ತು ಬ್ಲಾಕ್ ಲಿಸ್ಟ್ ನಲ್ಲಿ ಇರಬಾರದು. ಇನ್ನು ವಾರ್ಷಿಕ ಪಾಸ್ ಕಡ್ಡಾಯವಲ್ಲ. ಈ ಪಾಸ್ ಅನ್ನ ಪಡೆಯಲು ಇಚ್ಛಿಸಿದವರು ಮಾತ್ರ ತಮ್ಮ ಫಾಸ್ಟ್ಯಾಗ್ ಅನ್ನ ಮೊದಲಿನಂತೆ ಸಾಮಾನ್ಯ ಶುಲ್ಕವನ್ನ ಪಾವತಿಸಿ ಬಳಸೋದನ್ನ ಕಂಟಿನ್ಯೂ ಕೂಡ ಮಾಡಬಹುದು. ಇನ್ನು ಬೇಕಾದವರು ಮಾತ್ರ ಈ ಪಾಸ್ ಅನ್ನ ಪಡ್ಕೊಳ್ಳಬಹುದಾಗಿದೆ.